ವರದಿಯಾಗುತ್ತದೆ. ಈ ದಿನ ಕುಮಾರಿ ಪ್ರಣೀತ ಸನಿಹ ಶೆಟ್ಟಿ ಅವಳ ಪ್ರಾರ್ಥನೆಯಿಂದ ಹಿಡಿದು ನಿರೂಪಣೆ, ಸ್ವಾಗತ ಹಾಗೂ ಮೇಡಮ್ ಅವರ ಪ್ರಧಾನ ಭಾಷಣ ಎಲ್ಲವೂ ಸಹ ಇವತ್ತು ಎಲ್ಲ ಯೋಗಮಯವಾಗಿತ್ತು ಅನ್ಕೊಳ್ತೀನಿ. ಈ ದಿನ ನಿನ್ನೆ ತಾನೇ ನಾವು ಅಂತಾರಾಷ್ಟ್ರೀಯ ಅಥವಾ ವಿಶ್ವ 11ನೇ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾಡಿ ಸಲ್ಲಿಸಿದ್ದೇವೆ. ಅದರ ಮಹತ್ವ ತಮಗೆಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ತಾತ್ಕಾಲಿಕವಾಗಿ ಎರಡು ಮಾತುಗಳನ್ನು ಹೇಳ್ತಾ ಏಕೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಪ್ರಚಲಿತಕ್ಕೆ ಬಂತು ಅನ್ನೋದಕ್ಕೆ ಅನೇಕ ಸಕಾಲಗಳಿಂದ 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಯುನೈಟೆಡ್ ನೇಷನ್ನಲ್ಲಿ ಸುಮಾರು 197 ರಾಷ್ಟ್ರಗಳು ಭಾಗವಹಿಸುತ್ತವೆ. ಆ 197 ರಾಷ್ಟ್ರಗಳ ಪೈಕಿ ಅನೇಕ ವಿಶ್ವಮಾನ್ಯ ನಾಯಕರು ಭಾಗವಹಿಸಿದ ಬಗ್ಗೆ ಭಾರತದ ಶ್ರೇಷ್ಠ ಪ್ರಧಾನಮಂತ್ರಿಗಳು, ದೂರದೃಷ್ಟಿ ಹೊಂದಿರತಕ್ಕಂಥ ನೇತಾರರು, ಭವಿಷ್ಯ ಚಿಂತಕರಾಗಿದ್ದ ನರೇಂದ್ರ ಮೋದಿಯವರು ತಮ್ಮ ಅವಕಾಶಿಕ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕ ಚಿಂತನೆ ಮತ್ತು ಋಷಿ ಮುನಿಗಳ ಒಂದು ಸಾದೃಶ್ಯ ಬದುಕನ್ನು ಕುರಿತು ಸವಿಸ್ತರವಾಗಿ ಮಾತನಾಡ್ತಾ ವಿಶ್ವ ನಾಯಕರನ್ನು ಗಮನ ಸೆಳೀತಾರೆ. ಇಂದು ಜಾಗತಿಕ ಮಟ್ಟದಲ್ಲಿ ನಾವು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ವಿಜ್ಞಾನ ಕ್ಷೇತ್ರವಾಗಿರ್ಬೋದು, ಭಾಳಷ್ಟು ನಾವು ಸಾಧನೆ ಮಾಡಿದ್ದೇವೆ. ಅಂದರೆ ಅಂತರಿಕ್ಷಯಾನದಲ್ಲಿ ನಾವು ಬದುಕಬಹುದು ಅಂತಕ್ಕಂಥದ್ದು ದೃಷ್ಟಿಯಲ್ಲಿ ನಾವು ಭಾಳಷ್ಟು ಮುಂದುವರೆದಿದ್ದೇವೆ. ಆದರೆ ಏನೆಲ್ಲವನ್ನು ಪಡ್ಕೊಂಡ್ರೂ ಸಹ ನಾವು ಆರೋಗ್ಯವನ್ನು ನಾವು ತರಲಿಕ್ಕೆ ಆಗ್ತಾಯಿಲ್ಲ, ಕೊಳ್ಳಲಿಕ್ಕೆ ಆಗ್ತಾಯಿಲ್ಲ, ಬೇರೆ ರೀತಿಯಲ್ಲಿ ಸುಧಾರಣೆ ಮಾಡೋಕ್ಕಾಗ್ತಾಯಿಲ್ಲ. ಭಾಳಷ್ಟು ಜನರು ತಮ್ಮ ಆಯುರ್ಮಾನದ ಅವಧಿಯಲ್ಲಿ, ಕಿರು ಅವಧಿಯಲ್ಲಿಯೇ ನಾನಾ ಒಂದು ಕಾರಣಗಳಿಂದ, ನಮ್ಮ ಜೀವನ ಶೈಲಿಯಿಂದ, ಏನು ದುಡಿಯುವ ಕೈಗಳು ಈ ದೇಶದ ರಾಷ್ಟ್ರದ ಸಂಪತ್ತಾಗಿರ್ತಕ್ಕಂಥ ಜನರು ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಜೀವನ ಶೈಲಿ, ನಾವು ಮಾಡಿಕೊಂಡಿರ್ತಕ್ಕಂಥ ಕೆಲವರು ಸ್ವಯಂಕೃತ ಅಪರಾಧಗಳು. ಅದಕ್ಕೆ ಔಷಧ ಇಲ್ಲ. ಆರೋಗ್ಯವೂ ಭಾಗ್ಯ. ಏನೆಲ್ಲ ಕಳ್ಕೊಂಡು ನಾವು ಸಾಧಿಸ್ಬೋದು, ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ನಾವು ಪುನಃ ಅದನ್ನು ಪಡೆಯಲಾಗದಂಥ ವಸ್ತು. ಅದಕ್ಕೋಸ್ಕರ ಏಕೈಕ ಮಾರ್ಗ ನಾವು ಹಿಂದಕ್ಕೆ ನಾವು ಪುನಃ ಹೋಗಬೇಕಾಗಿದೆ. ನಾವು ಈಗ ಹೊಸದು ಅಂತ ಹೇಳ್ತೀವಿ, ಎಲ್ಲ ನವೀನವು ಏನಿದೆ ಅವೆಲ್ಲವೂ ಹಳತಾನೆ ಈಗ ಬಳಸಬೇಕಂತ. ಆ ದೃಷ್ಟಿಯಲ್ಲಿ ಮತ್ತೆ ಪುನಃ ಆಲೋಚನೆ ಮಾಡಿ ನಾವು ಯೋಗವನ್ನು ನಾವು ಏಕೆ ಜಾಗತಿಕ ಮಟ್ಟದಲ್ಲಿ ಅದನ್ನು ಚಾಲೆಂಜ್ ತರಬಾರ್ದು ಅಂತ ದೃಷ್ಟಿಯಲ್ಲಿ ಅವರು ಆಲೋಚನೆ ಮಾಡಿ ಹೇಳಿದಾಗ ಎಲ್ಲ ರಾಷ್ಟ್ರ ನಾಯಕರು ಆ ದಿನ ಏನು ಬಹುಸಂಖ್ಯಾತ 197 ರಾಷ್ಟ್ರಗಳು ಭಾಗವಹಿಸಿದ್ದಾರೆ. ಅದರಲ್ಲಿ 173 ದೇಶಗಳು ಆ ದಿನವೇ ಅಂಗೀಕರಿಸ್ತಾರೆ. ಹಾಗಾದರೆ ಇಂದು ಮಾಡುವುದು, ಇದನ್ನು ಯಾವಾಗ ಆರಂಭ ಮಾಡುವುದು ಅಂತೇಳಿ ಕೇಳಿದಾಗ ಪುನಃ ನರೇಂದ್ರ ಮೋದಿಯವರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಅವರು ಜೂನ್ 21ನೇ ತಾರೀಕು ನಿಗದಿ ಮಾಡಿದರೆ ಸೂಕ್ತ. ಅದಕ್ಕೆ ಕಾರಣ ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಇದೆ. ಜೂನ್ 21 ವರ್ಷದ 365 ದಿನಗಳಲ್ಲಿ 21ನೇ ತಾರೀಕು ಏನಿದೆ ಅದು ಇಡೀ ದೀರ್ಘವಾಗಿರ್ತಕ್ಕಂಥ ಹಗಲನ್ನು ಹೊಂದಿರತಕ್ಕಂಥ ದಿನ, ಕಡಿಮೆ ರಾತ್ರಿ ಹೊಂದಿರತಕ್ಕಂಥ ದಿನ. ಜೊತೆಗೆ ಉತ್ತರಾಯಣ ಪುಣ್ಯಕಾಲವು ಸಹ ಪ್ರತಿ ವರ್ಷ ಸಂವತ್ಸರದ 2 ಭಾಗವನ್ನು ಮಾಡ್ತಾರೆ. ಸೂರ್ಯನ ಚಲನೆಯನ್ನು ಆಧರಿಸಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತೇಳಿ. ಉತ್ತರಾಯಣ ಕಾಲ ಆರಂಭವಾದ ಕಾಲ, ಆ ಉತ್ತರಾಯಣ ಆರಂಭದ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರ್ತದೆ. ಆ ದಿನ ಶ್ರೇಷ್ಠವಾದ ದಿನ. ಆ ದಿನವನ್ನು ನಾವು ಮಾಡಬಹುದು ಅಂತ ಹೇಳ್ತಾರೆ. ಹಾಗೂ ನಮ್ಮ ಮಹಾಭಾರತ ಪುರಾಣದಲ್ಲಿ ಇಚ್ಛಾಮಣಿಗಳಾದ ಭೀಷ್ಮಾಚಾರ್ಯರು ಸಹ ಅವರು ಶರಶೈಯಲ್ಲಿ ಮಲಿಕೊಂಡವರು ಉತ್ತರಾಯಣ ಪುಣ್ಯಕಾಲವನ್ನೇ ಕಾಯ್ತಾರೆ ಪ್ರಾಣತ್ಯಾಗ ಮಾಡಿ. ಇವೆಲ್ಲ ಹಿಂದಿನ ನಮ್ಮ ಭಾರತ ದೇಶದಲ್ಲಿದೆ. ಅದರಿಂದ 21ನೇ ತಾರೀಕನ್ನೇ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮಾಡೋಣ ಅಂತೇಳಿ ಮಾಡಿದ ಅದನ್ನು
ನಿರ್ಧಾರ ಮಾಡಿದಾಗ ಎಲ್ಲ ರಾಷ್ಟ್ರ ಒಪ್ಪಿಕೊಳ್ತವೆ. ಆನಂತರ 2015 ಜೂನ್ 21ನೇ ತಾರೀಕು ಅದು ನಿರಂತರವಾಗಿ 11 ವರ್ಷಗಳ 10 ವರ್ಷ ಆಯ್ತು. ಈಗ 2015 ಆಯ್ಕೆ ಮಾಡಿ ನೋಡ್ತಿರೋ ನಾವು ಅದನ್ನು 11ನೇ ವರ್ಷ ಆಗುತ್ತೆ. 11ನೇ ವರ್ಷಕ್ಕೆ ನಾವು ಮಾಡಿದ್ದೇವೆ. ಇದಕ್ಕೆ ಕಾರಣ ಏನಿರ್ಬೋದು, ಜೊತೆಗೆ ಜಗತ್ತಿನ ಆದಿ ಯೋಗ ಗುರು ಅಂತಂದರೆ ಶಿವ ಪರಮಾತ್ಮ. ಶಿವ ಸುಮಾರು 84 ಲಕ್ಷ ಆಸನಗಳನ್ನು ಅವರು ಅರಿತಿದ್ದಂತೆ. ನಾವು ಊಹೆ ಮಾಡ್ಕೊಳ್ಳಿಕ್ಕಾಗಲ್ಲ. 84 ಲಕ್ಷ ಯೋಗಗಳನ್ನು ಆಸನಗಳನ್ನು ಮಾಡ್ತಾ ಇದ್ದಾನೆ. ಅವನು ಪರಿಚಯಿಸಿರ್ತಕ್ಕಂಥದ್ದು. ಹಾಗಾಗಿ ಅವನನ್ನು ಆದಿಯೋಗಿ ಅಂತ ನಾವು ಕರಿತೀವಿ. ಶಿವನನ್ನು ಆದಿಯೋಗಿ ಅಂತ. ಆನಂತರ ಗುರು ನಂದಿಯಿಂದ ಅದು ಪತಂಜಲಿ ಮಹರ್ಷಿಗಳಿಗೆ ಅದು ಆ ಒಂದು ವರ, ಆ ವಿದ್ಯೆ ಸಿಗುತ್ತೆ. ಪತಂಜಲಿ ಮಹರ್ಷಿಗಳು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಇದ್ದಂಥವರು. ಅವರಿಗೆ ಆದಿಶೇಷನ ಅಪರಾವತಾರ ಅಂತ ಕರೀತೀವಿ ನಾವು. ಆದಿಯವರನ್ನ ಪತಂಜಲಿ ಮಹರ್ಷಿಗಳನ್ನು ನಾವು ಸರ್ಚ್ ಮಾಡಿದರೆ ಮೇಲ್ಮುಖ ಇದು ಗಣೇಶನಿಗೆ ಹೇಗೆ ಆನೆಯ ಮುಖ ಇದೆಯೋ ಹಾಗೆ ಪತಂಜಲಿ ಮಹರ್ಷಿಗಳಿಗೆ ಮೇಲ್ಮುಖ ಸರ್ಪದ ಮುಖ ಇದೆ, ಮಾನವನ ಶರೀರ ಇದೆ. ಅಂತ ಮಹರ್ಷಿಗಳು ಸುಮಾರು 350 ಯೋಗಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು ಬರೆದಿರ್ತಕ್ಕಂಥ ಚರಕಶಾಸ್ತ್ರದಲ್ಲಿ ಮತ್ತು ಅವರ ಕೃತಿಯಲ್ಲಿ ಅವರ ಯೋಗದ ಬಗ್ಗೆ ಭಾಳಷ್ಟು ವಿಚಾರಗಳಿದ್ದಾರೆ. ಅದ್ರ ಜೊತೆಗೆ ಅಷ್ಟಾಂಗಗಳನ್ನು ಹೇಳಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ ಯೋಗದ ಜೊತೆಗೆ ಅವನನ್ನು ನಾವು ಮಾಡೋದ್ರ ಮೂಲಕ ಯೋಗವನ್ನು ನಾವು ಮಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಯೋಗ ಮತ್ತು ಆಸನ ಎರಡಕ್ಕೂ ಪರಸ್ಪರ ಸಂಬಂಧ ಹೊಂದಿದೆ. 2 ಮುಖಗಳಿದ್ದಾವೆ. ಯೋಗ ಅಂದರೆ ಯೂಸ್ ಅಂತಕ್ಕಂಥ ಧಾತುವಿನಿಂದ ಅದು ನಿಷ್ಪತ್ತಿಯಾಗಿರ್ತಕ್ಕಂಥದ್ದು. ಯೋಗ ಅಂದರೆ ಕೂಡಿಸು, ಸೇರಿಸು, ಬಂಧಿಸು, ಅದನ್ನು ಕಲ್ಪಿಸು ಎಂಬ ಅರ್ಥ ಬರುತ್ತೆ. ಏನನ್ನ ಸೇರಿಸಬೇಕು, ಏನನ್ನ ಕೂಡಿಸಬೇಕು. ಇಲ್ಲಿ ಕೂಡಿಸುವುದು ಅಂದರೆ ಏನಲ್ಲ ಅಂದರೆ ಮನಸ್ಸು, ಬುದ್ಧಿ, ಭಾವನೆ, ಆತ್ಮ ಮತ್ತು ಅಹಂಕಾರಗಳು. ಯೋಗ ಅಂದರೆ ಕೂಡಿಸು, ಬಂಧಿಸು, ಸೇರಿಸು ಮತ್ತು ಸೇರಿಸು, ಜೋಡಿಸು, ಸಾಧನೆ ಅಂತಕ್ಕಂಥ ಅರ್ಥದಲ್ಲಿ ಮನಸ್ಸು, ಬುದ್ಧಿ, ಭಾವನೆ, ಆತ್ಮ ಮತ್ತು ಅಹಂಕಾರಗಳನ್ನು ಜೋಡಿಸುವುದರ ಮೂಲಕ ನಾವು ಯೋಗವನ್ನು ಮಾಡಬೇಕು ಅಂತ. ಆಸನ ಅಂದರೆ ಏನು? ಆಸನ ಅಂತಂದರೆ ಅದು ಸ್ಥಿರಂ ಸುಖಂ ಆಸನ ಅಂತ. ಸ್ಥಿರಂ ಸುಖಂ ಆಸನ. ಯಾವುದು ನಮಗೆ ಸ್ಥಿರವಾದ ಒಂದು ಸುಖವನ್ನು ಕೊಡುತ್ತೋ, ಯಾವ ವಿದ್ಯೆ ನಮಗೆ ಒಂದು ಬದುಕಿಗೆ ಮೌಲ್ಯ, ಒಂದು ಆಧಾರವನ್ನು ಕೊಡುತ್ತೋ ಅದು ನಮಗೆ ಆಸನ ಅಂತ. ಯೋಗದಲ್ಲಿ ನಾನಾ ರೀತಿಯ ಯೋಗಗಳಿದ್ದಾವೆ. ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ ಮತ್ತು ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸುವಂಥ ಒಂದು ಉನ್ನತವಾದ ಒಂದು ಹಂತವೇ ಯೋಗ ಅಂತ. ಇಂಥ ಒಂದು ಉಚಿತವಾಗಿ ನಮಗೆ ಸಿಗ್ತಕ್ಕಂಥ ನಮಗೆ ಮೊನ್ನೆ ತಾನೇ ನಾವು ಕರೋನಾದಿಂದ ಭಾಳಷ್ಟು ನಾಳಿದ್ವಿ. ಇಡೀ ಜಗತ್ತೇ ಕಲ್ಯಾಣಗಳು ಹೊಸ ಕಾಯಿಲೆಗಳು ಉತ್ಪನ್ನವಾಗ್ತಾ ಇದ್ದಾವೆ. ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಔಷಧಿಗಳೇನಿಲ್ಲ. ಆ ರೀತಿಯಲ್ಲಿ ನಮ್ಮ ಜೀವನ ಶೈಲಿ, ನಾವು ವಾತಾವರಣವನ್ನು ಕೆಡಿಸೋದ್ರ ಮೂಲಕ ಹೊಸ ಕಾಯಿಲೆಗಳಿಗೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಅದು ವೈದ್ಯಕೀಯ ಸವಾಲಾಗಿದೆ. ಆದರೆ ಇವೆಲ್ಲ ಒಂದು ದೃಷ್ಟಿ ಇಟ್ಕೊಂಡು ನೋಡಿದಾಗ ಒಂದು ಯೋಗ 100 ಮಾತ್ರೆಗಳಿಗೆ ಸಮಾನಾಗುತ್ತದೆ. ಒಂದು ಯೋಗ ಮಾಡೋದ್ರಿಂದ ನಾವು 100 ಮಾತ್ರೆಗಳಿಗೆ ಸಮಾನವಾಗಿರ್ತದೆ. ನೋಡಿ, ನಾವು ವೈದ್ಯರ ಹತ್ರ ಹೋಗ್ತೀವಿ, ಅವ್ರು ಕೇಳೋದಕ್ಕೆ ದುಡ್ಡು ಕೊಡ್ತೀವಿ, ಅವ್ರು ನಮಗೆ ಸಿಗೋವರೆಗೂ ನಾವು ಗಂಟೆಗಟ್ಟಲೆ ಕಾಯ್ತೀವಿ. ಆದರೆ ನಮ್ಮ ಬದುಕಿನ 24 ಗಂಟೆಗಳ ಅವಧಿಯಲ್ಲಿ ನಮಗಾಗಿ, ನಮ್ಮ ಬದುಕಿಗಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ ನಾವು ಒಂದು ಸಮಯವನ್ನು ನಿಗದಿ ಮಾಡಿಕೊಳ್ತೇವೆ. ಒಂದು ಅರ್ಧ ಗಂಟೆನ, ಒಂದು ಗಂಟೆನ ನಾವು ನಿಗದಿ ಮಾಡಿಕೊಳ್ತೇವೆ. ನಾವು ಗಂಟೆಗಟ್ಟಲೆ ಮಾಡೋದು ಬೇಕಾಗಿಲ್ಲ. ಅದು ಒಂದು ದಿನದಲ್ಲಿ ಸಾಧ್ಯವಾದರೆ ಒಂದು 20 ನಿಮಿಷವನ್ನಾದರೂ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ನಮಗೆ ಗೊತ್ತಿರತಕ್ಕಂಥ ಯಾವುದಾದ್ರೂ ಒಂದು ಗುರುವಿನ ಮಾರ್ಗದರ್ಶನ ಮೂಲಕ ಪಡ್ಕೊಳ್ಬೇಕು. ನಾವು ಯಾವುದೇ ವಿದ್ಯೆ ಆಗಲಿ, ನಾವು ಗುರುವಿನ ಮಾರ್ಗದರ್ಶನ ಇಲ್ಲದೆ ಕಲಿತರೆ ಅದು ಅವಿದ್ಯೆ ಆಗುತ್ತೆ. ಗುರುವಿನ ಮಾರ್ಗದರ್ಶನದ ಮೂಲಕ ನಾವು ಈ ಯೋಗವನ್ನು ಒಂದು 20 ನಿಮಿಷ ಮಾಡೋದ್ರ ಮೂಲಕ ನಮ್ಮ ಸ್ವಾಸ್ಥ್ಯ ಆರೋಗ್ಯಕ್ಕೆ, ಸ್ವಾಸ್ಥ್ಯ ಸಮಾಜಕ್ಕೆ ನಾವೇನಾದರೂ ಒಂದು ಕೊಡುಗೆಯನ್ನು ಕೊಟ್ಟಂತಾಗುತ್ತೆ ಎಂಬತಕ್ಕಂಥ ದೃಷ್ಟಿಯಲ್ಲಿ ನಾವು ಯಾಕೆ ಆಲೋಚನೆ ಮಾಡಬಾರ್ದು ಎಂಬುದನ್ನು ನಮ್ಮ ಗಮನಕ್ಕೆ ತರ್ತಾ ಈ ದಿನ ನಾನು ಕೆಲವು ಪತಂಜಲಿ ಯೋಗ ಮಹರ್ಷಿಗಳ ಒಂದು ಯೋಗ ಆಸನಗಳಿದ್ದಾವೆ.
ನಮ್ಮ ಭಾರತೀಯ ಆಯುಷ್ ಇಲಾಖೆಯು ಸಹ ಪ್ರಸ್ತುತಪಡಿಸಿರ್ತಕ್ಕಂಥ ಆಸನಗಳಿದ್ದಾವೆ. ಇದರಲ್ಲಿ ಯಾವುದನ್ನು ಹೇಳ್ತಾರೆ ಅದನ್ನು ಮಾಡ್ತೀನಿ, ನೀವು ತೋರಿಸ್ತೀನಿ ನಿಮಗೆ. ಆಯುಷ್ ಇಲಾಖೆ ಮಾಡೋದು ಸರ್. ಓಕೆ ಸರ್. ಎಲ್ಲ ಸರಳವಾಗಿದ್ದಾರೆ, ಎಲ್ಲರೂ ಮಾಡಬಹುದು ಅಂತ ಹಾಕೊಂಡಿದ್ದಾರೆ. ತಾಡಾಸನ ಅಂದರೆ ಒಂದು ನಿಮಿಷದಿಂದ ಐದು ನಿಮಿಷದವರೆಗೂ ಮಾಡಬಹುದು. ನಾವು ಸಾವಧಾನ ಸ್ಥಿತಿ ನಿಂತ್ಕೊಳ್ಳೋಣ. ಒಂದು ನಿರ್ದಿಷ್ಟ ನಮಗೆ ಅನುಕೂಲಕ್ಕೆ ತಕ್ಕಂತೆ ಒಂದು ಅವಧಿಯಲ್ಲಿ ಪೊಸಿಷನ್ ನಿಂತ್ಕೊಳ್ಳೋಣ. ಮೊದಲು ಕೈಗಳನ್ನು ಮುಂದಕ್ಕೆ, ಎರಡು ಕೈಗಳನ್ನು ಹೀಗೆ ಜೋಡಿಸೋಣ. ಹಾಗೆ ನೇರಕ್ಕೆ ನಿಧಾನಕ್ಕೆ ಮೇಲಕ್ಕೆ 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 ತಗೊಂಡು ಕೈಗಳನ್ನು ಸಾಧ್ಯವಾದರೆ ನಾವು ಉರುಳಿ ಮೇಲೆ ಬರೋಣ. 1 ರಿಂದ 5 ನಿಮಿಷ ತಾಡಾಸನ ಅಂತೀವಿ. ತಾಳೆಪತ್ರೆಗಳು ಹಿಂದೆ ಯಾವುದೇ ಒಂದು ಬರಹ ಲೇಖನ ಚಿಹ್ನೆ ಇಲ್ಲದೇ ಇದ್ದಾಗ ಓಲೆಗರುಗಳು ತಾಡಪತ್ರೆಗಳ ಮೇಲೆ ಕೃತಿಗಳನ್ನು ಬರೀತಾ ಇದ್ದರು, ರಚನೆ ಆಗ್ತಾ ಇದ್ರು ಅಂತ ತಾಡಪತ್ರೆಯ ಒಂದು ಮರದ ರೀತಿಯಲ್ಲಿ ಮಾಡುವಂಥ ಒಂದು ಆಸನ. ಇದು ತಾಡಾಸನ. ತೋಳುಗಳು ಕಿವಿಗೆ ಸ್ಪರ್ಶಿಸುತ್ತೆ. ನಿಧಾನಕ್ಕೆ ಪಾದಕ್ಕೆ ನಿಧಾನ, ಹಾಗೆ ನಿಧಾನಕ್ಕೆ ಮುಂದಕ್ಕೆ ಕೈ ತಂದು ನಿಧಾನಕ್ಕೆ ಬಿಸಿ ಸಾವಧಾನಕ್ಕೆ ಬರೋಣ. ಈ ತಾಡಾಸನ ಮಾಡೋದ್ರಿಂದ ಏನು ಅನುಕೂಲ? ದೇಹದ ಎತ್ತರ ಹೆಚ್ಚಾಗುತ್ತೆ. ಯಾರು ಕುಳಿತಿದ್ದಾರೆ ಅವರಿಗೆ ಬೆಳವಣಿಗೆ ಸಹಕಾರಿಯಾಗುತ್ತೆ. ದೇಹದ ಬೆಳವಣಿಗೆ ತಾಡಾಸನ ಅನುಕೂಲ ಆಗುತ್ತೆ. ಬೆನ್ನೆಲುಬು ನೇರವಾಗುತ್ತದೆ. ಬಾಲಕರಿರ್ತಾರೆ ಇದಕ್ಕೆ ಓಡಾಡ್ತಾ ಇರ್ತಾರೆ. ಪೂರ್ವ ಭಂಗಿ ನಿಲ್ಲುವ ಭಂಗಿ ಸರಿಯಾಗಿದ್ದರೆ ನಮ್ಮ ಬೆಳವಣಿಗೆ ಏನಾಗುತ್ತೆ ಆ ರೀತಿಯ ಬೆಳೀತದೆ. ಗಿಡಮರ ನೋಡಿ ಏನಾದರೂ ಅಡೆತಡೆ ಬಂದರೆ ಅದು ಬಾಗಿ ಬಳಿಕೆ ಬೆಳೀತದೆ. ಹಾಗೆ ನಮ್ಮ ಶರೀರವು ಸಹ ಆಗುತ್ತೆ. ಇದನ್ನು ಮಾಡೋದ್ರಿಂದ ನಾವು ಬೆಳವಣಿಗೆ ಅಂದರೆ ಬೆಳವಣಿಗೆ ಒಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಬೆಳಿಬೇಕು. ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಶರೀರವನ್ನು ರೂಢಿಸ್ಕೊಂಡಿದ್ರೆ ಅದು ಬೇರೆ ಬೆಳೀತದೆ. ಇದು ಬೆಳವಣಿಗೆ ಸಹಕಾರಿ ಆಗುತ್ತೆ. ಹೊಟ್ಟೆಯ ಕೊಬ್ಬು ತಾಡಾಸನ ಮಾಡೋದ್ರಿಂದ ಶರೀರವನ್ನು ಕೇಳ್ಕೊಳ್ತೀವಲ್ಲ ನಮ್ಮ ನರನಾಡಿಗಳೆಲ್ಲ ಇದ್ದು ಈ ಭಾಗ ಅದೇ ಒತ್ತಲ್ಪಡುತ್ತೆ, ಕಷ್ಟ ಆಗುತ್ತೆ. ಆನಂತರ ಆಯುಷ್ಯ ಹೆಚ್ಚಾಗುತ್ತೆ, ಆಲಸ್ಯ ದೂರವಾಗುತ್ತೆ. ವಿದ್ಯಾರ್ಥಿಗಳು ಭಾಳ ಒಳ್ಳೆಯದು. ಆಲಸ್ಯ ಕಡಿಮೆ, ಶಾರೀರಿಕ ಕಾಂತಿ ಹೆಚ್ಚಾಗುತ್ತೆ. ಕಾಲಿನ ನೋವು, ಎದೆಯ ನೋವು ಇವೆಲ್ಲವೂ ದೂರವಾಗ್ತವೆ. ಕಣ್ಣಿನ ದೃಷ್ಟಿ ಸಮರ್ಪಕವಾಗುತ್ತೆ, ಕಣ್ಣಿಗೆ ಕಾಂತಿಯುಕ್ತವಾಗುತ್ತೆ. ನಮ್ಮ ಶರೀರವನ್ನು ನಾವು ಅಂದ ಕಾಣಬೇಕು, ಚಂದ ಕಾಣಬೇಕು ಅಂತೇಳಿ ಬೇರೆ ರೀತಿ ನಾವು ಕಾಸ್ಮೆಟಿಕ್ಗಳನ್ನು ಬಳಸ್ತೀವಿ. ಯಾವುದೇ ಕಾಸ್ಮೆಟಿಕ್ಸ್ ನಮಗೆ ನೋವು ನಿವಾರಕಗಳನ್ನು ಬಳಸದೇ ನಾವು ಆಸನಗಳು ಮಾಡೋದ್ರ ಮೂಲಕ ನಾವು ಸುಸ್ಥಿತಿಗೆ ತರಲಿಕ್ಕೆ ಇದೊಂದು ಸಹಕಾರಿ ಆಗುತ್ತೆ. ಎರಡನೇ ವೃಕ್ಷಾಸನ. ವೃಕ್ಷ ಅಂದರೆ ಮರ. ಸರ್ದಾರ ನಿಮಗೆ ಇಲ್ಲ ಅಂದರೆ ಬೇಕಾದ್ರೆ ಯಾರು ಸಪೋರ್ಟ್ ತಗೋಬೇಕು. ನಾನು ಸ್ವಲ್ಪ ಸಪೋರ್ಟ್ ಆಗ್ತೀನಿ. ಮೊದಲಿಗೆ ಬಲಗಾಲಿಂದ ಆರಂಭ ಆಗುತ್ತೆ. ಎಡಗೈನೆತ್ತಿ ಮೇಲಕ್ಕೆ ಬಲಗಾಲನ್ನು ಬಲಗೈಯಿಂದ ಹಿಡಿದು ನಮ್ಮ ಪುಷ್ಟದ ಭಾಗಕ್ಕೆ ತಾಗುತ್ತೆ. ಬ್ಯಾಟ್ ಜಾರುತ್ತೆ ಈ ರೀತಿ. ಎಲ್ಲ ಕೈಗಳನ್ನ ಜೋಡಿಸಿ ನಾವೊಂದು ಪಾಯಿಂಟ್ ವ್ಯೂ ಮಾಡಿಕೊಳ್ಬೇಕು. ವೃಕ್ಷಾಸನ ಮಾಡೋದಕ್ಕಾದರೆ ಒಂದು ಪಾಯಿಂಟ್ ಮಾಡಿಕೊಳ್ಳಿ, ಒಂದು ಗುರುತು ಮಾಡಿಕೊಳ್ಳಬೇಕು. ಆ ಗುರುತನ್ನೇ ನೋಡ್ತಾ ಇದೆ. ಏಕೆಂದರೆ ನಮ್ಮ ಮನಸ್ಸು ಒಂದು ಕೇಂದ್ರವನ್ನು ಕೇಂದ್ರೀಕರಿಸಿರೋದ್ರಿಂದ ಏಕಾಗ್ರತೆ ಬರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಆಸನ. ಕೃಷಿ ಮನೆಗಳ ಸದೃಶ್ಯವಾದ ನಮ್ಮ ದೇಶದಲ್ಲಿ ಕೃಷಿಗಳು ತಪಸ್ಸು ಮಾಡಬೇಕಾದ್ರೆ ಈ ಆಸನವನ್ನು ಅವರು ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ರು. ವೃಕ್ಷಾಸನ ಮಾಡ್ತಾ ಇದ್ರು. ನಿಧಾನವಾಗಿ ಕೈಗಳನ್ನು ಎಡಗೈ ಬಲಗೈಯಿಂದ ಬಲಗಾಲನ್ನು, ಈಗ ಎಡಗಾಲ ಬಲಗೈಯಿಂದ ಮೇಲಕ್ಕೆ ಎತ್ತೋಣ. ಎಡಗೈಯಿಂದ ಎಡಗಾಲನ್ನು ನಾವು ಪುಷ್ಟದ ಭಾಗಕ್ಕೆ ಪಾದ ಕೆಳಮುಖವಾಗಿರುವಂತೆ ನಮ್ಮ ಹೆಮ್ಮಡಿ ಪುಸ್ತಕ್ಕೆ ತಾಗುವಂತೆ ಇಟ್ಕೊಂಡು ಕೈ ಜೋಡಿಸೋಣ.
ಒಂದು ಕೇಂದ್ರ ಭಾಗವನ್ನು ನಾವು ಗುರಿಯಾಗಿಟ್ಕೊಂಡು ಆ ಕಡೆ ದೃಷ್ಟಿ ಇರಲಿ, ನೇರ ದೃಷ್ಟಿ ಇರಲಿ. ನಿಧಾನವಾಗಿ ಎಡಗೈಯಿಂದ ಎಡಗಾಲನ್ನು ಸಾವಧಾನ ವೃಕ್ಷಾಸನ ಮಾಡೋದ್ರಿಂದ ಅನುಕೂಲ ಏನು? ಸೊಂಟ, ಹೊಟ್ಟೆಯ ನೋವು, ನೀರು ಕಂಡೆಗಳಲ್ಲಿ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಮುಖ್ಯವಾಗಿ ಏಕಾಗ್ರತೆ ಬರುತ್ತೆ. ಇದು ಮಾಡೋದ್ರಿಂದ ಸಹ ನಮಗೆ ಕಣ್ಣಿನ ಕಾಂತಿ ಹೆಚ್ಚಾಗಲಿಕ್ಕೆ ಇದು ಒಂದು ಸಹಕಾರಿಯಾಗುತ್ತೆ. ಮೂರನೇದು ಪಾದ ಹಸ್ತಾಸನ. 1 ಅಡಿ ಅಂತರದಲ್ಲಿ ಹೆಬ್ಬೆರಳಿಂದ ಹೆಬ್ಬೆರಳಿಗೆ 30 ಸೆಂಟಿಮೀಟರ್ ಅಥವಾ 1 ಅಡಿ. ಹಾಗೆ ನಮ್ಮ ಕಣ್ಣೆಳತೆಗಿರುವಂತೆ ನಿಧಾನವಾಗಿ ಕೈಗೊಂದ ಒಂದು ಕಿವಿಗೆ ತೋಳನ್ನು ಸ್ಪರ್ಶಿಸಲು ನಿಧಾನವಾಗಿ, ಸೊಂಟದಿಂದ ನಿಧಾನವಾಗಿ ಮುಂದಕ್ಕೆ ಭಾಗನ ನಿಧಾನವಾಗಿ ಪಾದ ಹಸ್ತಾಸನ ಅಂದರೆ ನಮ್ಮ ಕೈಗಳನ್ನು ಪಾದದ ಕೆಳಗೆ ಇಟ್ಕೊಳ್ಬೇಕು. ಸಾಧ್ಯವಾದಷ್ಟು ಪ್ರಯತ್ನ ಪಡೋದು, ಬಲವಂತವಾಗಿ ಅದನ್ನು ಮಾಡೋದಿಲ್ಲ, ಪ್ರಯತ್ನ. ಒಂದು 5 ಉಸಿರಾಟಗಳು, 5 ಬಾರಿ ಉಚ್ಛ್ವಾಸ ಮತ್ತು ವಿಶ್ವಾಸ ಮಾಡ್ಕೊಳ್ಳೋದು. ಪಾದ ಹಸ್ತಾಸನ. ನಿಧಾನವಾಗಿ ಹಾಗೆ ಮೇಲಕ್ಕೆ ಹೋಗೋಣ. ಹಾಗೆಯೇ ಮೇಲಿಂದ ನಿಧಾನವಾಗಿ ಪಾದ ಹಸ್ತಾಸನ ಮಾಡುವುದರ ಅನುಕೂಲ 3 ನಿಮಿಷ ಮಾಡ್ಬೋದು. ಇಲ್ಲವೇ ಒಂದು 5 ಉಸಿರನ್ನು ತೆಗೆದುಕೊಂಡು 5 ಉಸಿರುಗಳು. ಸೊಂಟ, ಕಾಲಿನ ಭಾಗಗಳು ಸ್ವಾಸ್ಥ್ಯವಾಗ್ತವೆ. ಉದರ ವಿಕಾರ ನಿವಾರಣೆ ಆಗುತ್ತೆ. ಉದಾರ ವಿಕಾರ ಗೊತ್ತಾಗ್ತಲ್ಲ, ಉದಾರ ವಿಕಾರ ನಿವಾರಣೆ ಆಗುತ್ತೆ. ಅರ್ಧ ಚಕ್ರಾಸನ. ಕೈಗಳನ್ನು ಹಿಂದಕ್ಕೆ ನಮ್ಮ ಕುಷ್ಟದ ಮೇಲೆ ಇಟ್ಕೊಳ್ಳೋಣ. ಸಜ್ಜಾಗಿ ಈ ಥರ ಮೇಲ್ಮುಖವಾಗಿ ಬೆರಳು ಮೇಲ್ಮುಖ ಬರಬೇಕು. 1 ಅಡಿ ಅಂತರ ಇರಲಿ. ಹೆಬ್ಬೆರಳುಗಳನ್ನ ಒಂದಕ್ಕೊಂದು ಜೋಡಿ ನಿಧಾನವಾಗಿ ಉಸಿರು ಕೇಳ್ಕೊಳ್ಳೋಣ. ಉಸಿರು ಬಿಡುತ್ತೆ ನಿಧಾನವಾಗಿ ಹಿಂದಕ್ಕೆ ಮಾಡುವುದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 5 ಉಸಿರಾಟ. ಬೆರಳುಗಳು ಮೇಲ್ಮುಖವಾಗಿ ಸಾಧ್ಯವಾದರೆ ನಾವು ಕೆಳಮುಖವೇ ಮಾಡಿಕೊಂಡು ಹೆಬ್ಬೆರಳುಗಳು ಸ್ಪರ್ಶಿಸಬೇಕು. 5 ಉಸಿರಾಟ. 1 ರಿಂದ 3 ನಿಮಿಷವೇ ಮಾಡಬಹುದು. ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡುತ್ತಾ ಸಾವಧಾನ. ಇದು ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನ ಮಾಡೋದ್ರಿಂದ ನಮ್ಮ ಬೆನ್ನಿನ ಮೂಳೆ ರಬ್ಬರಿನಂತೆ ಆಗುತ್ತೆ. ನೋಡಿ, ಮಾನವನ ದೇಹ ರಕ್ತ, ಮಾಂಸ, ಮೂಳೆಗಳ ಒಂದು ಹಲ್ಲ. ನಮ್ಮ ರಕ್ತ ಮಾಂಸಗಳಲ್ಲೂ ಸಹ, ಮಜಾಲ್ಸ್ಗಳಲ್ಲೂ ಸಹ ಮೂಳೆಗೆ ಅಂಟ್ಕೊಂಡಿದೆ. ಒಮ್ಮೊಮ್ಮೆ ನಮ್ಮ ಊಟೋಪಚಾರ, ನಮ್ಮ ಜೀವನ ಶೈಲಿಯಿಂದ ನಮ್ಮ ಮೂಳೆಗಳು ಬೇಗನೆ ಒಂದು ಒಣ ಕಡ್ಡಿ ಮುರಿದಂತೆ ಮುರಿದೋಗೋ, ಸಣ್ಣ ಸಣ್ಣ ಕಾರಣಕ್ಕೂ ಮುರಿದೋಗೋ ಸಾಧ್ಯತೆ ಇದೆ. ನೋಡಿ, ಮೊನ್ನೆ ನಮ್ಮೂರಲ್ಲಿ ಒಬ್ಬರು ಹಾಲು ತಂದು ಹೋಗ್ತಾರೆ, ಸುಮ್ಮನೆ ಹಿಂಗಾಗಿದೆ. ಹಿಂಗಾದ ತಕ್ಷಣ ಮೂಳೆ ಮುರಿದೋಗಿದೆ. 2 ತಿಂಗಳು ಆಸ್ಪತ್ರೆಯಲ್ಲಿ ಸುಮಾರು 1 ಲಕ್ಷಕ್ಕೆ ಹೆಚ್ಚು ಖರ್ಚಾಯಿತು. ನಮ್ಮ ಜೀವನ ಶೈಲಿ ಹಾಗೆ ಹೋಗಿದೆ, ನಮ್ಮ ಆಹಾರ ಪದ್ಧತಿ ಹಾಗೆ ಹೋಗಿದೆ. ಮೂಳೆ ಬಲಿಷ್ಠವಾಗಲಿಕ್ಕೆ ಏನು ಬೇಕೋ ಆಹಾರನ ಸೇವಿಸ್ತಾ ಇದೆ. ಹಾಗಾಗಿ ಇವೆಲ್ಲ ಮಾಡೋದ್ರಿಂದ ಮೂಳೆ ರಬ್ಬರ್ನಂತೆ ಆಗುತ್ತೆ. ರಬ್ಬರ್ ಅಂದರೆ ಹಿಗ್ಗೋದು ಕುಗ್ಗೋದು ಇರ್ತಂತ ಸಂದರ್ಭ ಬಂದಾಗ ಹಿಗ್ಬೇಕು, ಕುಗ್ಬೇಕು. ಹೊರಟಾದರೆ ಮುರಿದೋದು. ನೋಡಿ, ನಮ್ಮ ಬಾಯಿನೊಳಗಡೆ ಹಲ್ಲಿದ್ದಾವೆ, ಹಲ್ಲಿನ ನಡುವೆ ನಾಲಿಗೆ ಇದೆ. ಅದೆಷ್ಟು ನಾಜೂಕವಾಗಿ ಬದುಕುತ್ತೆ ಅಂದರೆ ನಮ್ಮ ಬದುಕಿನೊಂದಿಗೆ ಬಂದಿರ್ತಕ್ಕಂಥದ್ದು ಬದುಕಿನೊಂದಿಗೆ ಕೊನೆಯಾಗುತ್ತೆ. ಮಧ್ಯೆ ಬಂದಂಥ ಹಲ್ಲುಗಳು ಹಾಗೆ ಮಧ್ಯದನೇ ಬಿದ್ದು ಹೋಗ್ತದೆ. ಕಾರಣ ಏನು? ಅದು ಹೊರಟಾಗಿದೆ. ಅದರಿಂದ ಹೊರಟಾದವರು ಬಹು ಬೇಗನೆ ಅವರು ಬದುಕೋದು ಕಷ್ಟ ಆಗುತ್ತೆ. ಅಷ್ಟೇ ಬೇಗನೆ ಅವರು ಅಂತ್ಯವಾಗ್ತಾರೆ ಅನ್ನೋದು. ಮತ್ತು ಹಾಗೆ ನಮ್ಮ ಮೂಳೆಗಳಿಂದ ನಾವು ತರಬೇಕಾದರೆ ಈ ಆಸನ ಯೋಗಗಳು ನಮಗೆ ಬಹಳ ಸಹಕಾರಿಯಾಗ್ತದೆ.
ತಲೆಗೆ ಬೆನ್ನಿಗೆ ರಕ್ತ ಸಂಚಲನೆ ತುಂಬ ಸಹಕಾರಿಯಾಗಿದೆ. ಸಮರ್ಪಕ ಪ್ರಮಾಣದಲ್ಲಿ ರಕ್ತ ಸಂಚಲನ ನಮ್ಮ ಶರೀರದಲ್ಲಿ 4ರಿಂದ 5 ಲೀಟರ್ ರಕ್ತ ಇರುತ್ತೆ. ಅದರಲ್ಲಿ ಸದಾ ಮೆದುಳಿಗೆ 1 ಲೀಟರ್ ರಕ್ತ ಇರಲೇಬೇಕಂತ. ಯಾವಾಗ ರಕ್ತ ಕಡಿಮೆ ಆಗುತ್ತೋ ಮೆದುಳಿಗೆ, ಆಗ ಮೆದುಳಿನ ಕಾರ್ಯ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವು ಇಂಥ ಆಸನ ಮಾಡೋದ್ರಿಂದ ಬೇರೆ ಯಾವುದೇ ಥರದ ಔಷಧಿಯಿಂದಾಗಲಿ, ನಾವು ವೈದ್ಯಕೀಯ ಒಂದು ಚಿಕಿತ್ಸೆಯಿಂದಾಗಲಿ ನಾವು ರಕ್ತವನ್ನು ಎಲ್ಲ ಕಡೆ ಪಂಪ್ ಮಾಡೋಕ್ಕಾಗಲ್ಲ. ಸಹಜವಾಗಿ ನಮ್ಮ ಶರೀರ ಒಂದು ಯಂತ್ರದಂತೆ ಕೆಲಸ ಮಾಡಬೇಕಾದ್ರೆ ಅದು ಸಹಜವಾಗಿ ನಾವು ನಮ್ಮ ಜೀವನ ಶೈಲಿ ನಾವು ಪ್ರೊಡಕ್ಷನ್ ಮೂಲಕ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಅದು ಕೆಲವು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ರಕ್ತ ಸಂಚಾರ ಆಗದೇ ಇದ್ದಾಗ ಮೆದುಳು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡದೇ ಇದ್ದಾಗ ಅದಕ್ಕೆ ಏನಾದರೂ ವ್ಯತ್ಯಾಸ ಆಗುತ್ತೆ. ಅದು ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುತ್ತೆ, ಮಾನಸಿಕವಾಗಿ ಪುರುಷರಾಗ್ತದೆ. ಅದರಿಂದ ಆಸನಗಳು ನಮಗೆ ಸಹಕಾರಿ. ಬೆನ್ನಿಗೆ ಮತ್ತು ತಲೆಗೆ ರಕ್ತ ಚಲನೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಒಂದು ಗೊತ್ತನ್ನು ಯಾವಾಗ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ನೋಡಿ ಗೊತ್ತನ್ನು ಏನು ಮಾಡಬೇಕು. ಬುದ್ಧಿಶಕ್ತಿ ಜಾಸ್ತಿ ಆಗುತ್ತಾರೆ. ನಿನಗೆ ಏಕಾಗ್ರತೆ ಬರಬೇಕಾದ್ರೆ ಯಾವ ಆಸನ ಮಾಡಬೇಕು ಅಂತೇಳಿ ಅರ್ಧ ಚಕ್ರಾಸನ ಬುದ್ಧಿಶಕ್ತಿಗೆ ಹೆಚ್ಚಾಗುತ್ತೆ. ತ್ರಿಕೋನಾಸನ ನೋಡಿ, ಭಾಳ ಜನ ದಿನಗಳ ನಮಗೇನಾಗಿದೆ, ಒಂದು ಸಣ್ಣ ಒಂದು 10 kg ಭಾರವನ್ನು ಎತ್ತಿದರೆ ಒಮ್ಮೊಮ್ಮೆ ಪಕ್ಕೆ ಹಿಡ್ಕೊಂಬತ್ತೆ, ಸೊಂಟೆ ಹಿಡ್ಕೊಂಬತ್ತೆ, ಇನ್ನೊಂದು ಏನಾಗ್ತದೆ. ಈಗ ತ್ರಿಕೋನಾಸನ, ಟ್ರಯಾಂಗಲ್ ಶೇಪ್ ಬಡಿ ನಿಂತು ಸಾವಧಾನ ನಿಂತ್ಕೊಂಡಿದ್ದೇವೆ. ಒಂದು ಜಂಪ್ ಮಾಡಿ ವಿಭಾಗ ಜಂಪ್ ಅಂತೀವಿ. ಈಗ ಜಂಪ್ ಮಾಡಿ ಹಾಗೆ ಉಸಿರು ತೆಗೆದುಕೊಂಡ, ಉಸಿರು ತೆಗೆದುಕೊಂಡು ಉಸಿರು ಬಿಡುತ್ತಾ ಹಾಗೆಯೇ ನಾವು ಬಲಭಾಗಕ್ಕೆ ಬಲಭಾಗವಾಗಿ ಬಲಭಾಗದ ಕಾಲಿನ ಹಿಂಭಾಗಕ್ಕೆ ಕೈಯನ್ನು ದೃಷ್ಟಿ ಎಡಭಾಗದ ಮಧ್ಯದ ಬೆರಳಿಗೆ, ದೃಷ್ಟಿ ಎಡಭಾಗದ ಮಧ್ಯದ ಬೆರಳಿನ ಕಡೆಯನ್ನು 4ರಿಂದ 5 ಉಸಿರಾಟ. ನಿಧಾನವಾಗಿ ಹೇಳೋಣ. ಅದೇ ಪೊಸಿಷನಲ್ಲಿ ಈಗ ಎಡಭಾಗ ಸಾಧ್ಯವಾದರೆ ಬೇಕಾದ್ರೆ ನೀವು 45 ಡಿಗ್ರಿ ಕಾಲೊಂದಿಗೆ ನಿಮಗೆ ಪೊಸಿಷನ್ ಸರಿ ಆಗಿದೆ. 45 ಡಿಗ್ರಿ ಕಾಲೊಂದಿಗೆ ನೀವು ಮಾಡ್ಕೋಬೇಕು. ಬಲಗ ನೇರ ಇದೆ. ಈಗ ಎಡಭಾಗ ಬಿಗಿ ಮಾಡ್ತಾರೆ. 5 ಉಸಿರಾಟ. ಕೈಗಳು ಸರಳ ರೇಖೆ ಇದ್ದರೆ ಸಾಧ್ಯವಾದಷ್ಟು ಮಾಡಿ. 5 ಉಸಿರಾಟ. ಉಸಿರು ತೆಗೆದುಕೊಳ್ತಾ ನೀಡ ಉಸಿರು ಮಾಡುತ್ತಾ ಬರ್ಕೊಂಡು. ಇದು ತ್ರಿಕೋನಾಸನ. ತ್ರಿಕೋನಾಸನ ಮಾಡೋದ್ರಿಂದ ಮುಖ್ಯವಾಗಿ ನಮಗೆ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದು ಬಲಿಷ್ಠವಾಗುತ್ತೆ. ನಮಗೆ ಬ್ಯಾಕ್ ಪೈನ್ ಕಡಿಮೆ ಆಗುತ್ತೆ. ನಾವು ಕುಳಿತುಕೊಂಡ್ರೆ ಒಮ್ಮೊಮ್ಮೆ ನಮಗೆ ಬೆನ್ನು ನೋವು ಬರುತ್ತೆ. ನಾವು ಎಷ್ಟು ಹೊತ್ತು ನಾವು ಗಂಟೆ ನಿಂತಲ್ಲಿ ಅವರು ಸಹ ಬೆನ್ನು ನೋವು ಬರುತ್ತೆ. ಜೊತೆ ನಮ್ಮ ಶರೀರ ಅದಕ್ಕೆ ಹೆಚ್ಚು ತೂಕವನ್ನು ಕೊಡ್ತಾ ಇದೆ ಅಂತ. ಅದರ ಏನು ಭಾರವನ್ನು ತಡಿಬೇಕು ಅಷ್ಟನ್ನು ತಡೆಕೊಳ್ಳೋಕೆ ಆಗ್ತಾ ಇಲ್ಲ. ಸೊಂಟದ ಭಾಗ, ಹೊಟ್ಟೆಯ ಭಾಗ, ಮೀನು ಕಂಡೆಗಳ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ಇದು ಮಾಡೋದ ದೋಷ ಇಲ್ಲ ಅನ್ನೋಕ್ಕೆ ಬರುತ್ತೆ. ಭದ್ರಾಸನ ಹೆಣ್ಣು ಮಕ್ಕಳಿಗೆ ಬಹಳ ಅನುಕೂಲವಾದಂಥ ಆಸನ. ಭದ್ರಾಸನ ಅಂದರೆ 3 ಹೊತ್ತು ಕುಳಿತುಕೊಂಡು ಮತ್ತು ಪೇಚೆ ಏಕಂ ದ್ವಿ ದಿ ಕುತ್ಕೊಳ್ಳಿ. ಕಾಲ ಮುಂದಕ್ಕೆ ಸೇರ್ಕೊಂಡು ಸಮದಂಡ ಆಸನ. ಇದು ಸಮದಂಡ. ಕೈಗೆ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇ ಟೈಮಿಂದ 2 ಕಾಲುಗಳನ್ನು ನಿಧಾನಕ್ಕೆ ಉತ್ತರವಾಗಿ ಎಳ್ಕೊಳ್ಳೋಣ. ಕೈಗಳನ್ನು ಜೋಡಿಸಿ ಎಳೆಯೋಣ. ಮೂಲಾಧಾರಕ್ಕೆ ನಮ್ಮ ಸಾಗುವಂತೆ ಹಿಂದೆ ಸಾಗುವಂತೆ ಕಳಿಸೋಣ. ಇದು ಭದ್ರಾಸನ ಅಥವಾ ಬದ್ಧ ಕೋನಾಸನ ಅಂತ ಕರೀತಾರೆ. ಬೆಟ್ಟನ ಸಾಗುವಂತೂ ಕಾಲನ್ನು ಹೀಗೆ ಸುಮ್ ಮಾಡ್ಬೋದು. ಬಟರ್ಫ್ಲೈ ಅಂತ ಕಾಲನ್ನು ಮೊಣಕಾಲನ್ನು ನೆಲಕ್ಕೆ ಸಾಗಿಸುವ ಪ್ರಯತ್ನ ಮಾಡ್ತಾರೆ. ಭದ್ರಾಸನ ಅಥವಾ ಬದ್ಧ ಕೋನಾಸನ. 5 ಉಸಿರಾಟದ ಸಮಾನ. ಸಮಾಧಾನ
ಇದನ್ನು ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಯೋಜನಕಾರಿ ಇದೆ. ಮಾಸ ತಿಂಗಳ ಮುಟ್ಟಿನ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗುತ್ತೆ ಅದು ಆದಷ್ಟು ನಿವಾರಣೆ ಆಗುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗ್ತದೆ, ಒಂದು ಮಗುವಿನ ಮೇಲೆ ನಮ್ಮ ಗರ್ಭಕೋಶ ಅನ್ನೋದು ವಿಷವಾಗ್ತಾ ಹೋಗುತ್ತೆ ನಮ್ಮ ಜೀವನ ಶೈಲಿ. ಇದನ್ನು ನಾವು ನಿತ್ಯವೂ ಮಾಡೋದ್ರಿಂದ ಯಾವುದೇ ಗರ್ಭಕೋಶದ ಸಮಸ್ಯೆ ಉಂಟಾಗುತ್ತಿಲ್ಲ. ಗರ್ಭಕೋಶದಲ್ಲಿ ಕ್ಯಾನ್ಸರ್ ಬರುತ್ತೆ, ಗರ್ಭಕೋಶದಿಂದ ಬೇಗನೆ ತೆಗೆದಾಕ್ತಾರೆ. ತೆಗೆದಾಕೋದ್ರಿಂದ ಮತ್ತೊಂದು ಸಮಸ್ಯೆಗಳು ಉಂಟಾಗುತ್ತೆ. ಆ ಸಮಸ್ಯೆ ಬಂದಾಗ ಇಟ್ಕೊಳ್ಳೋಕ್ಕಾಗತ್ತೆ, ಇಲ್ಲೇ ಆಗ್ತದೆ. ಅದರಿಂದ ಹೆಣ್ಣು ಮಕ್ಕಳಿಗೆ ತಿಂಗಳ ಸಂದರ್ಭ ಸಮಸ್ಯೆಗಳು ಕೆಲವರಿಗೆ ಭಾಳಷ್ಟು ಹೊಟ್ಟೆ ನೋವು ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5-6 ದಿನ 7-8 ದಿನ ಅವರಲ್ಲಿ ಕ್ರೋಮೋಸೋಮ್ಗಳು ವ್ಯತ್ಯಾಸ ಆಗುತ್ತೆ. ಅದರಲ್ಲಿ ಮಾನಸಿಕ ಒತ್ತಡಗೊಳಗಾಗ್ತದೆ. ಎಲ್ಲ ಮಾನಸಿಕ ಒತ್ತಡಗಳು ಈ ಸಮಸ್ಯೆಗಳ ನಿರ್ವಹಣೆ ಮಾಡಲಿಕ್ಕೆ ಏಕೈಕ ಮಾರ್ಗ ನಿಮಗೆ ಬದ್ಧತ್ವ. ಇವಾಗ ಡಾಕ್ಟರ್ ಹತ್ರ ಹೋದರೆ ಬೇಗ ಸಾಕಷ್ಟು ಒಂದು ಔಷಧಿ ಕೊಡ್ತಾರೆ. ಆ ಔಷಧಿ ಕೊಡೋದನ್ನು ತಗೊಳ್ಳೇಬೇಕಾಗುತ್ತೆ. ಅದು ಇನ್ನೊಂದು ಸಮಸ್ಯೆಗೆ ಕಾರಣವಾಗಿದೆ. ನಮ್ಮ ಅಲೋಪತಿ ಸಮಸ್ಯೆ ಏನಂತಂದರೆ, ಒಂದು ಕಾಯಿಲೆಗೆ ನಾವು ವಾಸಿ ಮಾಡುತ್ತೆ, ಇನ್ನೊಂದು ನಮ್ಮ ಆರ್ಗನ್ಸನ್ನು ಅದು ಹುಷಾರು ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತೀಯ ವೈದ್ಯ ಪದ್ಧತಿ ಏನಿದೆ, ಆಯುರ್ವೇದ ಮತ್ತು ಆಯುಷ್ ಪದ್ಧತಿ ಏನಿದೆ, ಅದು ಭಾಳಷ್ಟು ಪ್ರಯೋಜನಕಾರಿ. ಅದನ್ನು ಅಪ್ಲೈ ಮಾಡುವಂಥ ಮತ್ತು ಹಿಂದಿ ಬೀಳ್ತಾ ಇದೆ. ಇದರ ಉಪಯೋಗ ನಮಗೆ ಮೂತ್ರಪಿಂಡ ಸುಸ್ಥಿತಿಗೆ ಬರುತ್ತದೆ. ಸೊಂಟದ ನೋವು ನಿವಾರಣೆ ಆಗುತ್ತದೆ. ಸ್ತ್ರೀಯರಿಗೆ ಮಾಸಿಕ ಧರ್ಮದ ಏರುಪೇರು ಸಮತೋಲ ಸ್ಥಿತಿಗೆ ಬರುತ್ತದೆ. ಗರ್ಭಿಣಿಯರಿಗೆ ಉತ್ತಮ ಫಲಕಾರಿ, ಸುಖ ಪ್ರಸವಕ್ಕೆ ಕಾರಣವಾಗುತ್ತದೆ. ಮತ್ತು ಅಪಧಮನಿಯ ರಕ್ತನಾಳಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಊತ ರೋಗದ ಸಮಸ್ಯೆ ಉಂಟಾಗುತ್ತೆ. ನೋಡಿ, ಭಾಳಷ್ಟು ಜನರಿಗೆ ನಾನು ಗಮನಿಸ್ತೀನಿ, ಇವೆಲ್ಲ ಭಾಳ ಊದಿರ್ತದೆ. 40-30 ವರ್ಷ ಆದ ವಿಭಾಗಗಳು ಎಲ್ಲ ಊದಿರ್ತದೆ. ಮತ್ತು ಬೆಂಕಿಯಲ್ಲಿ ಕಾಣದೆ ಆ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇರ್ತದೆ. ಕಾರಣ ಇದೆಲ್ಲ ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ಈ ಉಷ್ಟ್ರಾಸನ, ಸಾಮಾನ್ಯವಾಗಿ ಆಸನ ಮಾಡಬೇಕಾದ್ರೆ 3 ಪೊಸಿಷನೆಲ್ಲ ನಾವು ಕೂತ್ಕೊಳ್ತೇವೆ. ವಜ್ರಾಸನ, ಇಲ್ಲವೇ ಪದ್ಮಾಸನ, ಇಲ್ಲವೇ ಸುಖಾಸನ. ಈ ಒಂದು ಪೊಸಿಷನ್ಗೆ ವಜ್ರಾಸನ ಅಂತೀವಿ ಕರೀತಾರೆ. ಇದು ವಜ್ರಾಸನ ಮಾಡೋದಕ್ಕೆ ಇಲ್ಲಿ ಒಳ್ಳಾಗುತ್ತೆ. ಆಗ ಕಾಲು ಹೋಗೋರ ಸಾಧ್ಯತೆ ನಿರಂತರ ಮಾಡಿದ್ರೆ ಸಮಸ್ಯೆ ಉಂಟಾಗಲಿಲ್ಲ. ಏನಾದರೂ ನಮಗೆ ಸಮಸ್ಯೆ ಇದೆ, ನೋವಾಗುತ್ತೆ, ಈ ಥರ ಬಟ್ಟೆಯಿಂದ ಇಟ್ಕೊಳ್ಬೋದು ಸರ್, ಸಾಧ್ಯ ಹಾಕೊಳ್ಳಾಗ ಅದೆಲ್ಲ ಕವರ್ ಆಗುತ್ತೆ. ಆಗ ಬಿಗಿ ಬರುತ್ತೆ, ಹಾಗೆ ಏನು ಭಾಗ ನೋವು ಬರುತ್ತೆ. ಈ ಜಾಯಿಂಟ್ ಪೇನ್ ಬರುತ್ತೆ. ನಮ್ಮ ಶರೀರ ಕರ್ಕೊಳ್ಳೋದು ಭಾರ ಕೊಡುತ್ತೆ. ಆ ರೀತಿ ಇದು ವಜ್ರಾಸನ. ವಜ್ರಾಸನ ಉಪಯೋಗ ಆಗುತ್ತೆ ಹೇಳ್ತೀನಿ. ಈ ಥರ ಕೊಡ್ಬೋದು ಆಸನ ಮಾಡಬೇಕಾದ್ರೆ. ಚಕ್ರಮಂಡಿ ಹಾಕಿಕೊಂಡು ಸುಖಾಸನ ಆರಿಸಿ ಕೊಡ್ಬೋದು. ಪದ್ಮಾಸನ ಅಂದರೆ ಚಕ್ರಮಂಡಿ ಹಾಕಿಕೊಂಡು ಭಾಗವನ್ನು ಎಡಗಾಲನ್ನ ಬಲಗಡೆ ಮೇಲೆ, ಬಲಗಾಲನ್ನ ಎಡಗಡೆ ಮೇಲೆ ಕೊಡ್ಬೋದು. ನಮ್ಮ ಋಷಿಮುನಿಗಳನ್ನ ಪದ್ಮಾಸನದಲ್ಲಿ ಕೊಡ್ತಾರೆ. ಇದು ವಜ್ರಾಸನ. ಮೊಳಕಾಲ ಮೇಲೆ ಬರೋಣ. ಈ ಉಷ್ಟ್ರಾಸನ ಅಂತ ಹೇಳಿದಂಗೆ 2 ಕೈವನ್ನು ಮೇಲಕ್ಕೆ ಎತ್ತಿ ನಿಧಾನವಾಗಿ ನಮ್ಮ ಎಡಗೈಯನ್ನು ಎಡಪೃಷ್ಠದ ಮೇಲೆ, ಬಲಗೈಯನ್ನು ಬಲಪೃಷ್ಠದ ಮೇಲೆ ನಿಧಾನಕ್ಕೆ ಭಾಗ. ಇದು ಅರ್ಧ ಉಷ್ಟ್ರಾಸನ. ಬೆರಳುಗಳು ಕೆಳಮುಖವಾಗಿ 5 ಉಸಿರಾಟ ಸಹಜವಾಗಿ ಹಾಗೆಯೇ ಪೂರ್ಣ ಉಷ್ಟ್ರಾಸನ ಮಾಡಿಕೊಳ್ಳೋಣ. ಬಲಗೈಯನ್ನು ಬಲಗಾಲಿನ ಹಿಮ್ಮಡಿಯಲ್ಲಿ, ಎಡಗೈಯನ್ನು ಎಡಗಾಲಿ ಹಿಮ್ಮಡಿ ಕಂಠವನ್ನು ಮೇಲೆ ಕೆತ್ತುವುದು. ಇದು ಪೂರ್ಣ ಉಷ್ಟ್ರಾಸನ. ಉಷ್ಟ್ರಾಸನಕ್ಕೆ ಮತ್ತೊಂದು ಹೆಸರು ಸೌಂದರ್ಯಾಸನ ಅಂತ ಹೇಳ್ತಾರೆ. 5 ಉಸಿರಾಟ. ನಿಧಾನವಾಗಿ ಎಡಗೈಯನ್ನು ಮೇಲೆ ಕೆತ್ತಿ, ಬಲಗೈಯನ್ನು ಮೇಲೆ ನಿಧಾನಕ್ಕೆ ವಜ್ರಾಸನ. ನೋಡಿ, ಮೊಣಕಾಲು, ತೊಡೆ, ಮೂತ್ರಾಶಯ, ಸಣ್ಣ ಕರಳು ಮತ್ತು ದೊಡ್ಡ ಕರಳು
ಸುಸ್ಥಿತಿ ಬರುತ್ತದೆ. ವೃಕ್ಷಸ್ಥಳ ಹೃದಯ ಕುತ್ತಿಗೆ ಶಕ್ತಿ ತುಂಬುತ್ತೆ. ಪಾದಗಳು ಭುಜಗಳು ವಸ್ತುಗಳು ಬಲಿಷ್ಠವಾಗುತ್ತವೆ. ತಲೆಗೆ ಸರಿಯಾದ ರೀತಿಯಲ್ಲಿ ಸೌಂದರ್ಯಾಸನ ಅಂದ್ರೆ ನಾವು ಆದಷ್ಟು ಏನು ಮಾಡ್ತೀವಿ, ಕೆಲವು ಸಂದರ್ಭಗಳಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ. ಹೆಣ್ಮಕ್ಳು ಹೆಚ್ಚಾಗಿ ಹೋಗ್ತಾರೆ. ಯಾಕೆ ಹೋಗ್ತೀವಿ? ಈ ಗುರುವ್ಯಾಯ ಅಂದರೆ ಇಲ್ಲ ಅಂತ ಗೊತ್ತಿರದೇ ಇಲ್ಲ. ಯಾಕೆ ಬ್ಯೂಟಿನಲ್ಲಿ ಯಾಕೆ ಹೋಗಬೇಕು? ಒಂದು ಸೌಂದರ್ಯ ಇದೆ, ಆ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಬೇಕು. ಅದಕ್ಕೋಸ್ಕರ ನಾವು ಕೆಲವು ಸಂದರ್ಭದಲ್ಲಿ ಮತ್ತೊಂದು ಹೋಗಲ್ಲ, ಅದು ಬದಲಾಗಿಲ್ಲ. ಸಾಮಾನ್ಯ ನಿಮಗೆ ಗೊತ್ತಿದೆ, ಹೇಳ್ಬೇಕಾಗಿಲ್ಲ. ಪ್ರಭಾವ ಪರಿಣಾಮ ಅವರ ವೆಚ್ಚ ಹೆಚ್ಚಾಗ್ತದೆ. ಅವೆಲ್ಲ ಮಾಡೋದು ಬದಲಾಗಿ ನಾವು ಸಹಜವಾಗಿ ಪ್ರಾಕೃತಿಕವಾಗಿ ನಮ್ಮನ್ನು ನಾವು ಹೇಗೆ ಗಟ್ಟಿ ಮಾಡಿಕೊಳ್ಳಬೇಕು, ಚೆನ್ನಾಗಿರಬೇಕು ಎಂದು ನಾವು ಹೊಂದ್ಕೊಳ್ತಾ ಅನುಕೂಲ ಆಗಿದೆ. ಸ್ಪೈರಲ್ ಕಾರ್ಮಿಕ ಭಾಳ ಸಹಕಾರಿ ಆಗುತ್ತೆ. ಈ ಶರೀರ ಸ್ವಸ್ಥವಾಗಿರಬೇಕಾದ್ರೆ ಓದಬೇಕಾಗಿಲ್ಲ ಅಂತಂದರೆ ನಮ್ಮ ಬೆನ್ನುಹುರಿ ಭಾಳ ಮುಖ್ಯವಾದ ಪಾತ್ರಗಳಿರುವುದು. ಇದು ಭಾಳ ಸಹಕಾರಿಯಾಗಿದೆ. ಸರಳವಾದ ಆಸನ ಶಶಾಂಕಾಸನ. ಶಶಾಂಕ ಅಂದರೆ ಮೊಲ ಅಂತ. ಕಾಲನ್ನು ಪಂಚಾಸನ ಕುಳಿತುಕೊಂಡಿದ್ದೇವೆ. ಕಾಲ ಆಗಲೇ ಕಾಲನ್ನು ದೂರ ಮಾಡಿ ಎರಡು ಕೈಗಳನ್ನು ಈ ಮೊಣಕಾಲು ಎರಡು ಕಾಲಿನ ಮಧ್ಯೆ ಇಟ್ಕೊಂಡು ನಿಧಾನವಾಗಿ ಉಸಿರು ಸೇರಿಕೊಂಡ ನಿಧಾನವಾಗಿ ಗದ್ದವನ್ನು ನೆಲಕ್ಕೆ ಸ್ಪರ್ಶಿಸುವುದು. ವೃತ್ತಿ ಮುಂದೆ 4 ರಿಂದ 5 ಉಸಿರು ಗದ್ದ ನೆಲಕ್ಕೆ ಸ್ಪರ್ಶಿಸುವುದು. ವೃತ್ತಿ ಮುಂದೆ 5 ಉಸಿರಾಡದ ತಕ್ಷಣ ಈ ದಿಕ್ಕಿನ ಸಾರಿ ಶಕ್ತಿ ಬಂದಿದೆ. ನಿಧಾನವಾಗಿ ಶಶಾಂಕಾಸನದಿಂದ ಆಗ್ತಕ್ಕಂಥ ಪ್ರಯೋಜನ ಅಂದರೆ ಒತ್ತಡ ನಿವಾರಣೆ. ಬಹಳ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ವಯಸ್ಸಿನವರೆಗೂ ನಾವು ವಯಸ್ಕರವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒತ್ತಡಕ್ಕೆ ಒಳಗಾಗಿರ್ತೀವಿ. ಹುಡುಗರು ಒತ್ತಡ ಇಲ್ಲ ಅಂತ ನಾವು ಹೇಳ್ಬೋದು. ಏನು ನೋಡ್ತೀವಿ ಅವಳಿಗೀಗ ಮನೆಗೆ ಹೋಗಿ ನಾನು ಏನು ಹೋಮ್ವರ್ಕ್ ಕಲಿಬೇಕು, ಏನು ಓದಬೇಕು, ನಾಳೆಯ ನನ್ನ ವಿದ್ಯಾಭ್ಯಾಸ ಶಾಲೆಯ ಸ್ಥಿತಿ ಹೇಗಿದೆ, ಆನಂತರ ಅಪ್ಪ ಏನು ಹೇಳ್ಬೋದು, ಅಮ್ಮ ಏನು ಹೇಳ್ಬೋದು, ಇನ್ನೊಂದು ಅದೊಂದೇ ಗೊತ್ತಾಗ ನಾನು ಈ ಸರಿ ಹೇಗೆ ಓದಬೇಕು, ಹೇಗೆ ಪಾಸ್ ಆಗಬೇಕು, ಅದು ಒಂದು ಎಲ್ಲವೂ ದಿನನಿತ್ಯ ರೇಖೆಗಿಂತ ಕಾರ್ಯಗಳು ಎಲ್ಲವೂ ಸರಿಯೂ. ಆದರೆ ನಾವು ಮಾಡುವ ಸಮಯದಲ್ಲಿ ಮಾಡಿದರೆ ಆಗಬೇಕಾದ್ರೆ ಓದಬೇಕು, ಬರೆಯಬೇಕು, ಸಮಯ ನಾವು ಏನೋ ಒಂದು ಬರೆಯ ಕೊಟ್ಟಿರ್ತೀವಿ, ಅವರು ಒಂದು 2 ಗಂಟೆ ಮಾಡ್ತಾರೆ. ತಾಯಿ ಮುದ್ದೆ ಮಾಡೋ ಮಾತಂದರೆ ಮುದ್ದೆ ಮಾಡೋ ಸಮಯ ಗೊತ್ತಿರುತ್ತೆ, ಅನ್ನ ಮಾಡೋ ಸಮಯ ಗೊತ್ತಿರುತ್ತೆ. ಮುದ್ದೆ ಮಾಡೋದೇ 10 ನಿಮಿಷ ಆಗೋ ಕೆಲಸವನ್ನ ಅಮ್ಮ ಅರ್ಧ ಗಂಟೆ ಮಾಡಿರೋದು ಅದು ಅಪವೇ. ಆ ಥರ ನಾವು ವಿದ್ಯಾರ್ಥಿಗಳು ಮಾಡ್ತಾರೆ. ಬರೆಯ ಕೊಟ್ಟರೆ ಅಂತ ಮಾತುಗಳೇ ಆಗುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಅದನ್ನು ನಮಗೆ ಅದನ್ನು ಬಳಸೋದ್ರೆ ಎಷ್ಟು ಬರೀಬೇಕು, ಯಾವ ಸಮಯ ಬರೀಬೇಕು, ಹೇಗೆ ಬರೀಬೇಕು ಅನ್ನೋ ಅಳಿಸ್ಕೊಳ್ಳೋದು ಬರೀತಾ ಬರ್ತೀವಿ. ಇದು ಒಂಥರ ಒತ್ತಡ. ಈ ಒತ್ತಡ ನಿವಾರಣೆಗೆ ಯಾವುದೇ ಔಷಧಿ ಇಲ್ಲ. ಡಾಕ್ಟರ್ ಹತ್ರ ಹೋದರೆ ಏನು ಮಾಡಿಸ್ಬೇಕು ಮಾಡಿ ಅಂತ ಯಾವುದೇ ಟ್ರೀಟ್ಮೆಂಟ್ ಬರಲಿಲ್ಲ. ಆದರೆ ಯೋಗಾಸನದಲ್ಲಿ ನಮ್ಮ ಆಯುರ್ವೇದ ಒಂದು ವೈದ್ಯ ಪದ್ಧತಿಯಲ್ಲಿ ಪ್ರತಿಯೊಂದು ವಿಚಾರ ಮನಸ್ಸಿಗೂ ಮತ್ತು ಶರೀರಕ್ಕೂ ಪ್ರತಿಯೊಂದು ಆಮೇಲೆ ಔಷಧ ಇದೆ. ಏನೀಗ ಇಂಗ್ಲೀಷ್ ಮೆಡಿಸಿನ್ ಇದೆಯಲ್ಲ, ಶರೀರಕ್ಕೆ ಬಿಟ್ಟರೆ ಮನಸ್ಸಿಗೆ ಅಲ್ಲಿ ಔಷಧಿ ಇಲ್ಲ. ಆದರೆ ನಮ್ಮ ಯೋಗ ಶಿಕ್ಷಣದಲ್ಲಿ ಪ್ರತಿಯೊಂದಕ್ಕೂ ಸಹ ಮನಸ್ಸಿಗೆ, ಆತ್ಮಕ್ಕೆ, ಶರೀರಕ್ಕೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಅಹಂಕಾರಕ್ಕೂ ಸಹ ಒಂದು ಔಷಧಿ ಇದೆ. ಅದರಿಂದ ನಾವು ಇಂಥವನ್ನೆಲ್ಲ ರೂಢಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಆಗ್ತದೆ. ಜೊತೆಗೆ ಈ ಶಶಾಂಕ ಇದು ಆಸನವೂ ಹೌದು, ಇದೊಂದು ಶಾಂತಿಯೂ ಸಿಗುತ್ತದೆ. ಅದು ಎಷ್ಟು ಒಂಥರ ಸಮಾಧಾನ ಹಾಕೊಂಡು ಮಾಡಿದಾಗ ಒತ್ತಡ ನಿವಾರಣೆ ಯಾವ ಸಮಾಧಾನ ಮತ್ತು ಶಾಂತಿ ಇರುತ್ತೋ ಅದು ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಒಂಥರ ಸ್ಟ್ರೆಸ್ಗಳು ಕಡಿಮೆ ಆಗ್ತಾ ಹೋಗೋದು. ಜೊತೆಗೆ ಏಕಾಗ್ರತೆ ಬರುತ್ತೆ.
ಮನಃಶಾಂತಿ ಬರ್ತದೆ. ವಿಶ್ರಾಂತಿ, ಮನಃಶಾಂತಿ, ಏಕಾಗ್ರತೆ ಬರ್ತದೆ. ಎರಡು ನಿವಾರಣೆಗೆ ನೀವು ಶಶಾಂಕಾಸನ ಮಾಡೋದು ಒಳ್ಳೆಯದು. ಉತ್ಥಾನ ಮಂಡೂಕಾಸನ. ಮಂಡೂಕ ಅಂದರೆ ಕಪ್ಪೆ. ಕಾಲಿನಾಗಿನೇ ಸ್ವಲ್ಪ ಅಂತರಿಸಲು ಅದಕ್ಕೆ ನಮ್ಮ ಪೃಷ್ಠ ಹಿಂದೆ ಮೇಲೆ ಹಿಂದೆ ಹಿಡಿದುಕೊಳ್ಳಿ. ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ಹಾಕೋಣ. ವಿರುದ್ಧವಾಗಿ ಎಡಗೈಯನ್ನು ಬಲಭುಜದ ಮೇಲೆ, ಬಲಗೈಯನ್ನು ಎಡಭುಜದ ಮೇಲೆ ಇಟ್ಟುವಾಗ ಇದು ಕಪ್ಪೆ ಕುಳಿತಿರುವ ಭಂಗಿಯಲ್ಲಿ ಕುಳಿತಿದೆ. ಬಲಗೈಯಿಂದ ಮಂಡೂಕಾಸನ, ಉತ್ಥಾನ ಮಂಡೂಕಾಸನ ಅಂತೇಳಿ ಇದು ಆಯುಷ್ನವರು ರೂಪಿಸಿರ್ತಕ್ಕಂಥ ಒಂದು ಆಸನ. ಪತಂಜಲಿಯವರು ಇನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. 4 ರಿಂದ 5 ಉಸಿರಾಟ. ನಿಧಾನವಾಗಿ ಆಸನದಿಂದ ಹೊರಗೋಣ. ನಿಧಾನವಾಗಿ ಮುಂದೆ ಕಲಿತಾಯಿದೆ. ಸಮಾಧಾನ ಇನ್ನೊಂದು ರೀತಿಯಲ್ಲಿ ಮುಖ್ಯ ಮಾಡಬೇಕು. ಗೆಜ್ಜೆ ಕಟ್ಟುವ ಸ್ಥಳವನ್ನು ನಾವು ಇರಿಸೋದು. ಗೆಜ್ಜೆ ಕಟ್ಟುವ ಸ್ಥಳ ಅಂತಾರೆ ಬಾಗಿ ಗೆಜ್ಜೆ ಮೊದಲು ಮಾಡಿದ್ದು ಉತ್ಥಾನ ಮಂಡೂಕಾಸನ. ಹೀಗೆ ಮಾಡಿದ್ದು ಅಧೋಮುಖ ಮಂಡೂಕಾಸನ. ಎಲ್ಲ ನೆಲಕ್ಕಾಗಿ ಮುಂದಕ್ಕೆ ಬರೋದು. ಗಂಟೆ ನೆಲಕ್ಕೆ ಹಾಕಿಸ್ಬೇಕು, ಮುಂದಕ್ಕೆ ಬರಬೇಕು. ಉತ್ಥಾನ ಮಂಡೂಕಾಸನ ಪ್ರಯತ್ನ ಮಾಡಬೇಕು. ಇದನ್ನು ಮಾಡೋದ್ರಿಂದ ಬೆನ್ನು ಮೂಳೆ ಸಮಸ್ಯೆ ಕಡಿಮೆ ಆಗುತ್ತೆ, ಸೊಂಟದ ನೋವು ಕಡಿಮೆ ಆಗುತ್ತೆ, ಮತ್ತು ಪಚನಕ್ಕೆ ಸರಳವಾಗುತ್ತೆ. ಮುಖ್ಯ ದಿನಗಳಲ್ಲಿ ನಮಗೆ ನಿದ್ರಾದೋಷ, ಅಜೀರ್ಣದ ಸಮಸ್ಯೆ ಇವು ಸಹ ಭಾಳ ನಮ್ಮನ್ನು ಕಾಡ್ತಾ ಇದ್ದಾರೆ. ನೀವು ಹೇಳಿಕೊಳ್ಳೋಕ್ಕೆಲ್ಲ ಡಾಕ್ಟರ್ ಹತ್ರ ಬಿಡೋದಿಲ್ಲ. ಆ ಥರ ನಿದ್ರೆ ಬರಲ್ಲ ಅಂತೀವಿ, ಇದೇ ನಾವು ಆಹಾರ ತಿಂದು ಏನಾಗಲ್ಲ ಅಂತೀವಿ. ತಿಂತಕ್ಕಂಥ ಕ್ರಮ ನಮಗೆ ಸರಿ ಇದೆ. ಒಂದು ತುತ್ತನ್ನು ನಾವು 32 ಬಾರಿ ತೆಗಿಬೇಕು. ಒಂದು ತುತ್ತು ರೊಟ್ಟಿ ಕೇಳು ಅಂದರೆ 32 ಬಾರಿ ತೆಗಿಬೇಕು. ಏನು ಸಮಯ ಇದೆ ನಮಗೆ? ಒಂದು ಚಪಾತಿಯಿಂದ 2 ಭಾಗ 3 ಭಾಗ ಇನ್ನೇನು ಜೀರ್ಣ ಆಗುತ್ತೆ. ನಿಮ್ಮ ತಾಯಿ ನೀರು ಹಾಕ್ತಂಗೆ ಮೆಣಸಿನ್ಕಾಯಿ, ಕಡಲೆ, ಏನೇನು ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಕ್ಕೆ ಹೋಗ್ತಾರಲ್ಲ, ಆ ಥರ ಸಿದ್ಧ ಮಾಡ್ಕೊಳ್ಳಿ. ನೀರು ಹಾಕ್ತಾರೆ ಬೇಗನೆ ಮಿಕ್ಸ್ ಸಣ್ಣಗೆ ಹಾಗೆ ಚೆಲುವು ಆಗ್ತದೆ. ನಮ್ಮ ಒಳಗಡೆ ಒಂದು ಮಿಕ್ಸಿ ಇದೆ. ಆ ಮಿಕ್ಸಿಗೆ ನಾವು ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ಕುಂಚು ಮಾಡಿ ತರಿಸ್ಬೇಕು. ಮೆಣಸಿನ್ಕಾಯಿ ಮಿಕ್ಸಿಗೆ ತಗೊಂಡೋಗ್ರಿ, ಅವರು ನೋಡಿ ಹಾಗೆ ಹಾಕಿರೋದು ನಿಧಾನ ಆಗುತ್ತೆ, ಎಲ್ಲಿ ಹಾಕ್ತಾರೆ. ನೀವು ಸ್ವಲ್ಪ ಕುಟ್ಕೊಂಡು ಹೋದರೆ ಬೇಗ ಈ ರೀತಿಯಾಗಿ ನಮ್ಮ ಕೆಲವೊಂದು ಮಾರ್ಗದರ್ಶನ ನೀಡ್ತಾರೆ ಬದುಕಿನಲ್ಲಿ. ಅದನ್ನು ತಿಳ್ಕೊಂಡು ಅಳವಡಿಸ್ಕೊಳ್ಳೋದಿಲ್ಲ. ಈ ಥರ ಪಚನ ಕ್ರಿಯೆಗೆ ಸರಿಯಾಗಿ ಆಗದೇ ಇರೋ ಕಾರಣ ನಾನಾ ಕಾರಣ ಈ ಥರ ನೋಡಿ. ಇದೆಲ್ಲ ಆಗಬೇಕು ಅಂದರೆ ನಾವು ಈ ಥರ ಒಂದು ಆಸನವನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಈಗ ವಕ್ರಾಸನ. ವಕ್ರ ಅಂದರೆ ತಿರುಚೋದು. 1 ರಿಂದ 5 ನಿಮಿಷ ಮಾಡೋಣ. ಸಾಧಾರಣವಾಗಿ ಕಾಲು ಮುಗಿಸ್ಕೊಳ್ಳೋಣ. ಸಮದಂಡಾಸನ. ಈ ಥರ ಕೂತ್ಕೊಂಡ್ರೆ ದಂಡಾಸನ, ಈ ಥರ ಕೂತ್ಕೊಂಡ್ರೆ ಸಮದಂಡ, ಈ ಥರ ಕೂತ್ಕೊಂಡ್ರೆ ಮೇಲುಗಂಡ ಸಮದಂಡ. ಈಗ ನಾವು ಬಲಗಾಲನ್ನು ಪುಸ್ತಕದ ಹತ್ರ ಕೇಳ್ಕೊಳ್ಳೋಣ. ಕೈ ಮೇಲಕ್ಕೆ ಹಾಕಿ, ಕೈ ಮೇಲಕ್ಕೆ ಹಾಕಿ ಬಲಗೈ ಒಂದು ಎಡಗಾಲು ಬಲಗಾಲನ್ನು ಮುತ್ತುವರಿಯಬೇಕು. ಹಿಂದಕ್ಕೆ 5 ಉಸಿರಾಟ. ಇದು ವಕ್ರಾಸನ ಅಂತ ಹೇಳಿ. ಅದೇ ರೀತಿಯಾಗಿ ಎಡಭಾಗವನ್ನು
ಕೃಷ್ಣ ಹತ್ರ ಹೇಳ್ಕೊಳ್ಳಿ. ಎಳೆಯೋಣ. ಕೈ ಮೇಲಕ್ಕೆ, ಎಡಗೈ ಹಿಂದಕ್ಕೆ, ಬಲಗೈ ಎಡಗೈ ಸುತ್ತಲಿ, ದೃಷ್ಟಿಯಿಂದ. ಸಮದಂಡಾಸನ, ವಕ್ರಾಸನ. ಬೊಜ್ಜು ನಿವಾರಣೆ ಆಗುತ್ತೆ. ಕಿಡ್ನಿ ಸಮಸ್ಯೆಗೆ ಸ್ವಲ್ಪ ಔಷಧಿ ಆಗುತ್ತೆ. ಮಧುಮೇಹ ಇದ್ದವರು, ಮಧುಮೇಹ ವಾಸಿ ಆಗಲ್ಲ, ಅದು ಸ್ಟೇಜ್ ಅದಕ್ಕೆ ಹೋಗದಂತೆ ಅದು ಸ್ಥಿರವಾಗಿ ಇರುವಂತೆ ಮಾಡುತ್ತೆ. ಹೊಟ್ಟೆ ನೋವು ಸಮಸ್ಯೆ ಇರೋದಿಲ್ಲ, ಕಾಲು ನೋವು ಸಮಸ್ಯೆ ಇರೋಲ್ಲ, ಮಂಡಿ ನೋವಿನ ಸಮಸ್ಯೆ ಬಹಳಷ್ಟು ಜನರಿಗೆ ಈಗ ಸಮಸ್ಯೆ ಒದಗಿಸಿ. 40 ವರ್ಷ ಮೇಲ್ಪಟ್ಟವರಿಗೆ, ಮುಕ್ಕಾಲವಾಗಿ ಜನರಿಗೆ ಮಂಡಿ ನೋವಿನ ಸಮಸ್ಯೆ ಇದೆ. ದೂರ ಕಾಲ ದೂರ ನಡೆಯೋಕ್ಕಾಗುತ್ತೆ. ಅವರು ಇದು ಮಾಡೋದ್ರಿಂದ ಸ್ವಲ್ಪ ಆರಾಮ ಸಿಗುತ್ತೆ. ಮಕರಾಸನ. ಆಸನದಲ್ಲಿ 5 ಭಾಗ ಇದೆ. ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಬಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು, ಮತ್ತು ನಾವು ಈಗ ವೃಕ್ಷಾಸನ ಮಾಡಿಲ್ಲ, ಬ್ಯಾಲೆನ್ಸ್ ಆಸನ, ಸಮತೋಲನ ಆಸನ ಅಂತ 5 ಪ್ರಕಾರದಲ್ಲಿ ಆಸನಗಳನ್ನು ಮಾಡಬಹುದು. ಈಗ ನಾವು ನಿಂತು ಮಾಡುವ ಮತ್ತು ಕುಳಿತು ಮಾಡುವ ಈಗ ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ. ಕಾಲು ಬರ್ತದೆ, ವಜ್ರಾಸನ ಇಟ್ಟಿರ್ತೇವೆ. ನಿಧಾನವಾಗಿ ಮಲಗೋದ ಕಾಲುಗಳು ಪ್ರಮುಖವಾಗಿ ಹೆಜ್ಜೆಗಳು ಹಿಂದೆ ಕಳಿಸಿರಿ. ಒಂದು ಕೈ ಮೇಲೆ ಬಂದು ಬಲಗೈ ಮೇಲೆ ಬಲಗೈ ಇಡೋದು. ಬಲಗೈ ಇಟ್ಟು ಬಲಗೈ ಮೇಲಿದೆ, ನಮ್ಮ ಎಡ ಕೆನ್ನೆಯಿಂದ ಬಲಗೈ ಮೇಲೆ ಇರೋದು. ಇದು ಮಕರಾಸನ. ಮಕರ ಅಂದರೆ ಮೊಸಳೆ ಅಂತ. ಮೊಸಳೆ ವಿಶ್ರಾಂತಿ ತೆಗೆದುಕೊಳ್ಬೇಕಾದ್ರೆ ಈ ರೀತಿ ಇರುತ್ತದೆ. 5 ಉಸಿರಾಟ. ಮಕರಾಸನದ ಹೊರಗೋಣ. ವಿಶ್ರಾಂತಿ ಆಸನಗಳು ವಿಶ್ರಾಂತಿಗೂ ನಾವು ಮಕರಾಸನ ಮಾಡುವುದರ ಅನುಕೂಲ ಏನೆಂದರೆ ಇದು ವಿಶ್ರಾಂತಿದಾಯಕ ಪ್ರಮುಖವಾಗಿ ಪ್ರಕಾರದಿಂದ ನಿಯಂತ್ರಣ ಮಾಡಬೇಕಾದರೆ ಔಷಧಿ ಜೊತೆಗೆ ಆಸನವನ್ನು ನಿಯಂತ್ರಣ ಮಾಡ್ತೇವೆ. ಕಾಯಿಲೆ
ದಪ್ಪ ಹಾಗೆ ತಲೆ ಕೂಡುತ್ತೋ ಆ ರೀತಿ ಮಾಡೋದ್ರಿಂದ ಏನಾಗ್ತಿದ್ರಲ್ಲಿ ಸ್ವಲ್ಪ ಒತ್ತಡವನ್ನು ಅಥವಾ ಬೆನ್ನು ನೋವು ನಿವಾರಣೆ ಅನುಕೂಲ ಅಸ್ತಮ ಕೆಮ್ಮು ಸಹಜವಾದ ಕೆಮ್ಮು ಅನಿಯಂತ್ರಿತವಾದ ಕೆಮ್ಮು ವಿಶ್ರಾಣಿಗೆ ಸ್ವಲ್ಪ ಕಷ್ಟ ಶುದ್ಧ ಮಾಡಿ ಉಸಿರಾಡಬೇಕಾದ್ರೆ ಒಂದು ಉಸಿರಾಡಬೇಕು ಶುದ್ಧ ಗೊತ್ತಾಗ್ತದೆ ಉಸಿರಾಡ್ತಿದೆಯಲ್ಲ ಅದು ಗೊತ್ತಾಗ್ತದೆ ಉಸಿರಾಡ್ತೀವಿ ನನಗೆ ಗೊತ್ತಾಗಿ ಉಸಿರಾಡಬೇಕು ನನಗೆ ಗೊತ್ತಾಗಿ ಉಸಿರಾಡಿದೆ ಅಂದರೆ ಅದರಲ್ಲಿ ಎಲ್ಲ ದೋಷ ಇದೆ ಅರ್ಥವಾಯಿತು ಇವರು ಹಿರಿಯರು ಹೇಳ್ತಾ ಇದ್ದಾರೆ ಸ್ವಲ್ಪ ನಡೆಯೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಇವತ್ತು ಹೇಳಿದರು ಹಾಸನದ ಎಣ್ಣೆ ಮಾಡ್ತಾರೆ ಅದು ಆತ್ಮವಿಶ್ವಾಸ ಅಸಹಜವಾಗಿ ದಪ್ಪ ಇದೆ 80 ಕೆಜಿ ಇದ್ದಾರೆ ವೈದ್ಯರ ಹತ್ರ ಹೋಗುತ್ತೆ ಮಾತ್ರೆ ದಪ್ಪ ಆಗ್ತಾ ಹೋಗುತ್ತೆ ಯಾರು ಅವರಿಗೆ ಆಯುಷ್ ವೈದ್ಯತ್ರವನ್ನು ಹೋಮಿಯೋಪತಿ ಟ್ರೀಟ್ಮೆಂಟ್ ಆಗ್ತಕ್ಕಂಥ ಒಂದು ಕಸ್ಟಮರ್ ಅವ್ರ ಅಲ್ಲಿ ಬರ್ತಾರೆ ಅವರು ಹೋಮಿಯೋಪತಿ ಟ್ರೀಟ್ಮೆಂಟ್ ಆಗ ಕಮ್ಮಿ ಆಗ್ತದೆ ಮಾತ್ರೆ 80 ಕೆಜಿಯಿಂದ 90 ಕೆಜಿ ಮುಂದೆ ಇವತ್ತು ಕೂತು ಬೇರೆಯವರಲ್ಲಿ ಬೆಳಗಾವಿಯವರದ್ದು 150 ಜನ ಎಷ್ಟೊಂದು ಮಾತಾಡ್ತಾರೆ ಅವರಿಗೆ 75 ವರ್ಷಕ್ಕೆ ಅಷ್ಟಮ ಬಂತು ಸರ್ಕಾರಿ ಕಾಂಗ್ರೆಸ್ ಭಾಳಷ್ಟು ಕಾಯಿಲೆ ಟ್ರೀಟ್ಮೆಂಟ್ ಆಗಬೇಕಂತೆ ಯಾವ ಟ್ರೀಟ್ಮೆಂಟ್ ಆದರೂ ಚೆನ್ನಾಗ್ತದೆ ಯಾರೋ ಒಬ್ಬರು ಸಲಹೆ ಕೊಟ್ಟರು ಯೋಗಾಸನ ಮಾಡೋದ್ರಿಂದ ನಮಗೆ ಸಮಸ್ಯೆ ಪರಿಹಾರ ಅಲ್ಲಿಂದ ಶುರು ಮಾಡಿದರು 55 ವರ್ಷದಿಂದ ಯೋಗಾಸನ ಮಾಡ್ತಾ ಇನ್ನೊಂದು ಆಶ್ಚರ್ಯ ಅಂದರೆ ದಿನಾಚಾರ 37 ತಿಂಗಳು ಕರೆದಿಲ್ಲ ಆಶ್ಚರ್ಯ ಬೆಳಗ್ಗೆ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಒಂದು ಉತ್ತಮವಾದ ಆಹಾರ ಸೇವನೆಯನ್ನು ಆಗುತ್ತದೆ ಅದೇ ಯೋಗಾಸನ ಮಾಡೋದಕ್ಕೆ ತುಂಬ ಬದಲಾವಣೆ ನಾವು ಅಪಾಯವಾಗಿ ಉತ್ತಮವಾದ ಆಹಾರ ಜೊತೆಗೆ ನಮಗೆ ಈಗ ಹೋಗ್ತಿರೋ ಕಲಿಯಕ್ಕೆ ಓದಿಸ್ತಾರೆ ಮತ್ತೆ ನಾವು ವ್ಯಾಯಾಮ ಕೊಡದೆ ವಾತಾವರಣ ಸೇರಿಸಿ ಅವ್ಯಾವತವಾಗಿ ನಾವು ನಮಗೆ ಅವಶ್ಯಕತೆ ಇರೋದು ನಾವು ಮಾಡ್ತೀವಿ ವಾಹನಗಳನ್ನು ಬಳಕೆ ಮಾಡಿಕೊಂಡು ವಾಹನ ಬಳಕೆ ಮಾಡಿಕೊಂಡ್ರೆ ಸರಳ ಆದರೆ ಬಳಕೆ ಮಾಡ್ಕೊಳ್ಳೋದು ನಾವು ಅದರ ದುರುಪಯೋಗ ಆಗೋದು ಭಾಳ ಇದೆಲ್ಲ ನಾವು ಬರೀತಾ ಇದ್ದೀವಿ ಓಕೆ ನಾವು ಹಿಂದೆ ನೋಡಿ ಈಗ ಶಿರಾದೇಶದಲ್ಲಿ ಸೈಕಲ್ ಬಳಕೆ ಮಾಡಿಕೊಳ್ತಾರೆ ನಮ್ಮಲ್ಲಿ ಸೈಕಲ್ ಪದ್ಧತಿ ಇತ್ತು ಸರ್ಕಾರದಿಂದ ಸೈಕಲ್ ಬಳಕೆ ಮಾಡಿಕೊಳ್ತೇವೆ ವಾಹನಗಳ ಅತಿಯಾದ ಬಳಕೆ ಬೇರೆ ಎಷ್ಟು ಅಷ್ಟೆಲ್ಲ ವಾಹನ ಬಳಕೆ ಮಾಡಿಕೊಳ್ತೀವಿ ಇದೆಲ್ಲ ಈ ರೀತಿಯಲ್ಲಿ ಅನುಕರಣೆ ಅಸ್ತಮ ಉಪವಾಸ ಉಸಿರಾಟದ ತೊಂದರೆಗಳು ಭುಜಂಗಾಸನದಿಂದ ನಿವಾರಣೆ ಆಗ್ತವೆ ಇದು ಕೊರೋನಾ ಅಂತಂದರೆ ಏನಿಲ್ಲ ಆ
ಒಂದು ವಿಚಾರವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ ನಿಮ್ಮೆಲ್ಲರಿಗೆ. ಮತ್ತು ನೀವೆಲ್ಲರೂ ಸಹ ಸಮಾಧಾನವಾಗಿ ಹೇಳ್ಕೊಂಡಿದ್ದೀರಾ. ಹಾಗೆ ನಿಮಗೆ ನನ್ನ ಒಂದು ಮುಖ್ಯದ ಅವಧಿಯಲ್ಲಿ ವಿಚಾರ ಹೇಳಲಿಕ್ಕೆ ಅವಕಾಶ ಕೊಡಬೇಕಾಗಿದೆ. ನಿಮ್ಮೆಲ್ಲರೂ ಸಹ